ಹೌದು ಅಂದ್ರೆ ಆದ್ರೂ ಒಬ್ಬೊಬ್ರು ಅವ್ರವರೇ ಇದು ಮಾಡ್ಕೊಳ್ತಾರೆ, ನಾಮಿನೇಷನ್ ಎಲ್ಲ ಮಾಡ್ಕೊಳ್ತಾರೆ. ಅದು ಸ್ವಾಭಿಮಾನ. ಅದು ಬಿಗ್ ಬಾಸ್ ಅಲ್ಲಿ ಆ ಥರನೇ ಆಡಬೇಕಾಗಿರೋದು. ಇವ್ರ ಬೇರೆ ಥರ ಭವ್ಯ ಮತ್ತೆ ತ್ರಿವಿಕ್ರಮ್ ಥರ ಅವ್ರಾಗವ್ರೆ ನಾಮಿನೇಟ್ ಆಗಲ್ಲ. ಅಂದರೆ ಗೊತ್ತಿದ್ರು ಅವರು ನಾಮಿನೇಟ್ ಮಾಡಲ್ಲ. ಆ ಥರ ಅಲ್ಲ ಅವರು. ಅವ್ರಿಗೆ ಏನು ನೋಡ್ತಾರೋ ಅವರು ನಾಮಿನೇಟ್ ಮಾಡ್ತಾರೆ. ಅದು ಬಿಟ್ರೆ ರಜತ್ ಯಾವ ರೀತಿ ಆಡ್ತಾನೆ? ರಜತ್ ಚೆನ್ನಾಗಿ ಆಡ್ತಾನೆ. ಒಂದ್ಸಲ ಜಗದೀಶ್ ಇದ್ನಲ್ಲ ಅಂಕಲ್, ಆ ಥರನೇ ಆಡ್ತಾನೆ. ಆ ಥರ ಇಷ್ಟ ಆಗುತ್ತಾ ಬೇಜಾರಾಗುತ್ತೆ ರಜತ್ ಒಂದೊಂದ್ಸಲ ಬೇಜಾರಾಗುತ್ತೆ, ಒಂದೊಂದ್ಸಲ ಖುಷಿ ಆಗುತ್ತೆ. ಒಳ್ಳೆ ಎಂಟರ್ಟೈನ್ ಮಾಡ್ತಾರಾ? ರಜತ್, ಹನುಮಂತು, ತ್ರಿವಿಕ್ರಮ್ ಎಲ್ಲ ಎಂಟರ್ಟೈನ್ ಮಾಡ್ತಾರೆ. ಮಂಜಣ್ಣ ಅವ್ನು ಗೂಬೆ ಥರ, ಒಟ್ಟಿನಲ್ಲಿ ಗೂಬೆ ಥರ ಇರ್ತಾನೆ, ಅದ್ರ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾನೆ. ಎಲ್ಲ ಅರ್ಚಾಡ್ತಾನೆ, ಜಾಸ್ತಿ ಕಿರ್ಚಾಡ್ತಾನೆ. ಅಂದ್ರೆ ಕಿರ್ಚಾಡಿದ್ರು ಅಜ್ಜನ್ ಥರ ವಾಯ್ಸ್ ಕೇಳಿಸುತ್ತೆ, ಏನು ಮಾಡಕ್ಕೆ. ಈ ಸರಿ ಯಾರು ಗೆಲ್ಬೇಕು? ಹನುಮಂತು ಯಾಕೆ ಗೆಲ್ಬೇಕು? ಯಾಕಂದ್ರೆ ಅವರು ಮುಗ್ಧ ತರ ಇದ್ದಾರೆ, ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು ಅಂತ. ಯಾಕಂದ್ರೆ ಎಲ್ಲಾರ ಮುಂದೆ ಸೈಲೆಂಟ್ ಇದ್ದಾರೆ, ಬಟ್ ಅವ್ರ ಮೈಂಡ್ ಗೇಮ್ ಆಡ್ತಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇದೆಲ್ಲ ಮಾಡೋದ್ರಿಂದ ಅವರೇ ಗೆಲ್ಬೇಕು ಅನ್ಸುತ್ತೆ. ಅದು ಬಿಟ್ರೆ ಇನ್ಯಾರು ಚೆನ್ನಾಗಿ ಆಡ್ತಾರೆ? ತ್ರಿವಿಕ್ರಮ್ ಸ್ವಲ್ಪ ಚೆನ್ನಾಗಿ ಆಡ್ತಾರೆ. ಯಾಕಂದ್ರೆ ಅವ್ರು ಸ್ವಲ್ಪ ಭವ್ಯನ ಜೊತೆ ಇದ್ದಾರೆ, ಸ್ವಲ್ಪ ಅವರಿಂದ ಆಚೆ ಬಂದರೆ ಅವರು ಎಲ್ಲ ಗೇಮಲ್ಲೂ ಮೋಸ್ಟ್ಲಿ ಕ್ಯಾಪ್ಟನ್ ಆಗ್ಬೋದು ಅಂತ. ಅಂದ್ರೆ ತ್ರಿವಿಕ್ರಮ್ ಭವ್ಯನ ಜೊತೆ ಇರೋದು ನಿಮ್ಗೆ ಇಷ್ಟ ಇಲ್ಲ? ಇಷ್ಟ, ಅದು ಸ್ವಲ್ಪ ಆಚೆ ಬರಬೇಕು, ಜಾಸ್ತಿ ಇರಬಾರ್ದು. ಇನ್ನು ಗೌತಮಿ, ಮಂಜಣ್ಣ ಅವರಿಬ್ರು ಮಂಜಣ್ಣ ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗ್ತಿದ್ದಾರೆ. ಮೊದಲು ವೈಲೆಂಟ್ ಇದ್ರು, ಇವಾಗೆಲ್ಲ ಸೈಲೆಂಟ್. ಗೌತಮಿ ಅಕ್ಕ ಏನು ಹೇಳಿದ್ರು ಸೈಲೆಂಟ್ ಆಗೋಗ್ತಾರೆ. ಓಕೆ, ಅಂದ್ರೆ ಈ ಸಾರಿ ಅವರು ಆಡ್ತಾರೋ ಸರಿ ಇಲ್ಲ ಅಂತೀರಿ? ಮಂಜಣ್ಣನು ಎಲ್ಲ ಗೌತಮಿಯಿಂದ ಬಿದ್ದು ಅವರು ಆಟ ಆಡ್ತಾರ ಸರಿಯಾಗಿ ಅಂತೀರಿ? ಗೆಲ್ತಿ ಅಂತ ಸ್ವಲ್ಪ ಆಟದ ಬಗ್ಗೆ ಗಮನ ಇಲ್ಲ. ಭವ್ಯ ಗೌಡ ಭವ್ಯ ಸ್ವಲ್ಪ ಪರವಾಗಿಲ್ಲ, ಆದರೆ ಸ್ವಲ್ಪ ಅವರು ಕೂಡ ಸ್ವಲ್ಪ ಮೈಂಡ್ ಗೇಮ್ ಆಡಬೇಕು. ಈ ಸಾರಿ ಟಾಪ್ 3 ಯಾರು ಬರ್ತಾರೆ ಪುಟ? ಟಾಪ್ 3 ಹನುಮಂತು, ತ್ರಿವಿಕ್ರಮ್ ಮತ್ತೆ ಧನರಾಜ್ ಬರ್ಬೇಕು. ಯಾರು ಗೆಲ್ಬೇಕು ಅನಿಸ್ತಾ ಇದೆ? ಹನುಮಂತು ಯಾಕೆ? ಹನುಮಂತು ಒಂದು ಬುದ್ಧಿವಂತಿಕೆ ತುಂಬ ಇಷ್ಟ ಆಗ್ತಲ್ಲ, ಮುಕ್ತ ಚೆನ್ನಾಗಿದೆ. ಎಲ್ಲರೂ ದಡ್ಡ ಅಂತ ಒಂದು ಬುದ್ಧಿ ಅಂತ, ಅದ್ರ ನೋಡಕ್ಕಂತ ಕಾಣ್ತಾನೆ ಅಷ್ಟೇ, ದಡ್ಡನ ಥರ. ಅವ್ನ ಮೈಂಡ್ಗೆ ಮಾಡ್ತಾನೆ ತುಂಬ. ಈ ಸಾರಿ ಕಲುಷಿತವಾಗಿರತಕ್ಕಂಥ ನೀರನ್ನೆಲ್ಲ ಕುಡಿಯೋಕೆ ತಗೊಬಂದು ಕೊಟ್ಟ ಒಂದು ಟಾಸ್ಕಲ್ಲಿ, ಆ ಹೋಟೆಲ್ ಟಾಸ್ಕಲ್ಲಿ. ಅಂದರೆ ಅವರ ಟಾರ್ಚರ್ ಕೊಟ್ಟಿದ್ದಕ್ಕೆ ಅವ್ನು ಮಾಡಿರೋದು ಕರೆಕ್ಟೇ ಅನಿಸುತ್ತೆ. ಆದರೆ ಜನರಿಗೆ ಅವ್ರು ಹೆಂಗೆ ನೋಡ್ತಾರೋ ಅವ್ರಿಗೆ ಅದು ಹಂಗೆ ಅನಿಸುತ್ತೆ. ಅವ್ರು ಹೆಂಗೆ ತಗೋತಾರೋ ಅದು ಅವ್ರ. ಈಗ ನಿನ್ನ ಪ್ರಕಾರ ಮಾಡಿದ ಸರಿ ಅನ್ಸುತ್ತಾ? ಯಾರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ, ಅವನ ಆಟ ಅವನ ಆಟ ಆಯ್ತು. ಎಲ್ಲ ದಡ್ಡ ಅಂತಾರಲ್ಲ ಅವ್ರನ್ನ. ದಡ್ಡ ಅಲ್ಲ ಸರ್, ಅದು ಬುದ್ಧಿವಂತನೇ. ಅವನ ಆಟ ಅವನು ಅಚ್ಚುಕಟ್ಟಾಗಿ ಆಡ್ತಾ ಇದ್ದಾನೆ. ಯಾರ ಬಗ್ಗೆ ಅವನು ಹೇಳಿದ್ದು ಇವ್ರು ಹೇಳಿದ ಬಗ್ಗೆ ಅದಾಗಲಿ ಇದಾಗಲಿ ಏನಿಲ್ಲ, ಅವನ ಆಟ ಅವನು ಆಡ್ಕೊಂಡಿದ್ದಾನೆ. ಹನುಮಂತು ಗೆಲ್ಬೇಕು. ಈಗ ಒಳಗಡೆ ಇರೋರೆಲ್ಲ ಒಂದಷ್ಟು ಜನ FIR ಆಗೆಲ್ಲ ಬಂದಿದ್ದಾರೆ, ಕೊಲೆ ಈ ರೀತಿ ಕೇಸ್ಗಳಲ್ಲಿ ಬಂದಿದ್ದಾರೆ. ಆದರೆ ಹನುಮಂತ ಮುಗ್ಧ ಅಂತ ಅಂತಾರೆ ಎಲ್ಲರನ್ನ. ಮುಗ್ಧರೇ ಸರ್, ಅವನ ಆಟ ಅವ್ನು ಆಡ್ತಾ ಇದ್ದಾನಲ್ಲ. ಮುಗ್ಧ ಆದ್ರೂ ಅವನ ಆಟ ಅವ್ನು ಆಡ್ತಾ ಇದ್ದಾನೆ, ಅಚ್ಚುಕಟ್ಟಾಗಿ ಆಡ್ತಾ ಇದ್ದಾನೆ, ಏನೂ ತೊಂದರೆ ಇಲ್ಲ. ಎಲ್ಲ ಈಗ ಇವನು ಮಂಜಣ್ಣ ಇದ್ದಾರೆ, ಇನ್ನೊಬ್ರು ರಜತ್ ಇದ್ದಾರೆ, ಅವ್ರ ರೀತಿಯೆಲ್ಲ ಅರ್ಚಾಡ್ಕೊಂಡು ಆಡ್ತಾ ಇಲ್ಲ. ಅದೇ ಹಚ್ಕೊಂಡು ಆಡೋರ ಆಟ ಅಲ್ಲ ಸರ್ ಅದು. ಮುಗ್ಧತೆಯಿಂದ ಅವನು ಆಟ ಅವ್ನು ಆಡ್ತಾ ಇದ್ದಾನ, ಕರೆಕ್ಟಾಗಿ ಆಡ್ತಾ ಇದ್ದಾನ. ಯಾರ ಬಗ್ಗೆ ತಲೆ ಕೆಟ್ಟಲ್ಲ. ಇದುವರೆಗೆ ಆಯ್ತು ಅವನ ಆಟ ಅವನು ಕ್ಲೀನಾಗಿ ಮಾಡ್ಕೊಂಡು ಹೋಗಿದ್ದಾನೆ. ಆ ರೀತಿ ಹರ್ಚ್ಕೊಂಡು ಆಟ ಆಡಿದ್ರೆ ಚೆನ್ನಾಗಿರಲ್ಲ ಅಂತ ನೀವು ಹೇಳ್ತೀರಾ? ಕಿರ್ಚ್ಬೇಕು, ಟೈಮಲ್ಲಿ ಕಿರ್ಚ್ಬೇಕು. ಎಲ್ಲ ಟೈಮಲ್ಲೂ ಕಿರ್ಚೋದಲ್ಲ ಅದು. ಹೌದು. ಓಕೆ,